ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಾದಗಿರಿ ಜಿಲ್ಲಾ ಸಮಿತಿಯಿಂದ ಮಧುಕರ ಶೆಟ್ಟಿ ಐಪಿಎಸ್ ಭಾವಚಿತ್ರವನ್ನ ಕೊಡೆಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟು ಗೌರವವನ್ನ ಸಲ್ಲಿಸಿದರು. ಪ್ರಾಮಾಣಿಕತೆ ಮತ್ತು ದಕ್ಷತೆಯ ಸಂಕೇತ ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಿಕೊಡುವಂತ ಮಧುಕರ ಶೆಟ್ಟಿ ಐಪಿಎಸ್ ಅವರು ನಮ್ಮನ್ನಾಗಲಿ 7 ವರ್ಷವಾಯಿತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರಂತೆ ಎಲ್ಲಾ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಧೈರ್ಯ ಸಾಹಸ ಬರಲಿ ಅಂತ ನ್ಯಾಯ ನೀತಿಯನ್ನ ಎತ್ತಿ ಹಿಡಿದಂತ ಅಧಿಕಾರಿಗಳಿಗೆ, ಅಂತಹ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಇಂದು ರಾಜಕೀಯ ವ್ಯಕ್ತಿಗಳು ಅವರನ್ನ ಮರೆಮಾಚಿ ಕಳ್ಳರನ್ನ ಕದೀಮರನ್ನ ಮುನ್ನಾಲೆಗೆ ತಂದು ಪ್ರಾಮಾಣಿಕತೆ ಕಾಣಿಸ್ತಾ ಇಲ್ಲ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಪ್ರಾಮಾಣಿಕರನ್ನ ಯಾವತ್ತೂ ಮರೆಯೋದಿಲ್ಲ. ಹೀಗಾಗಿ ಕೆಆರ್ಎಸ್ ಪಕ್ಷ ಕರ್ನಾಟಕ ಜಿಲ್ಲಾ ಪೊಲೀಸ್ ಸ್ಟೇಷನ್ ನಲ್ಲಿ ಭಾವಚಿತ್ರಗಳನ್ನ ಕೊಟ್ಟು ಅವರಿಗೆ ಗೌರವವನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಸೋಮನಗೌಡ ಕಮಲಾಪುರ್, ಚಂದ್ರಶೇಖರ್ ರಾಜಕೊಳ್ಳೂರು ತಾಂಡ ಇನ್ನಿತರ ಸದಸ್ಯರು ಭಾಗಿಯಾಗಿದ್ದರು. ವರದಿ ರಾಜಕುಮಾರ್ ರಾಠೋಡ್, ನ್ಯೂಸ್ 26 ಕನ್ನಡ, ಯಾದಗಿರಿ. ಇವತ್ತು ನಾವು KRS ಪಾರ್ಟಿಯಲ್ಲಿ ಎದಕ್ಕೆ ಬಂದಿದ್ದೇವೆ ಅಂದರೆ, ಕೊಡೆಕಲ್ ಸ್ಟೇಷನಿಗೆ ಈಗ ನಮ್ಮ ಹುತಾತ್ಮರಾದಂಥ ಮಧುಕರ ಶೆಟ್ಟಿ ಅಂದರೆ ಅವನು ಆ್ಯಕ್ಚುಲಿ ಹೀರೋ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ದಿಟ್ಟವಂತ ಅಧಿಕಾರಿ. ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆದರೂ ಕೂಡ ನಮ್ಮ ಜೊತೆ ಇದ್ದಾರೆ ಅಂತೇಳಿ ನಾವು ತಿಳ್ಕೊಂಡು ಇವತ್ತು ಇಡೀ ಕರ್ನಾಟಕದಾದ್ಯಂತ ಅಂಥ ನಿಷ್ಠಾವಂತ ದಿಟ್ಟವಾದಂಥ ಮಧುಕರ ಶೆಟ್ಟಿಯವ್ರದ್ದು ದಿನ ಆಚರಣೆ ಮಾಡ್ತಾಯಿದ್ದೀವಿ. ಈ ನಮ್ಮ KRS ಪಾರ್ಟಿ ಇಡೀ ಕರ್ನಾಟಕ ತುಂಬ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಇಡೀ ರಾಜ್ಯದ ಅಧ್ಯಕ್ಷರಾದಂಥ, ರಾಜ್ಯ ಸಂಚಾಲಕರಾದಂಥ ರವಿ ಕೃಷ್ಣ ರೆಡ್ಡಿಯವರು ಅವರ ಪಾಲನೆಯಂತೆ ನಾವು ಇಡೀ ಕರ್ನಾಟಕದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅವರು ಇದ್ದರೂ ಕೂಡ ಅದು ಭಾಳ ಮಹಾನ ದೊಡ್ಡ ವ್ಯಕ್ತಿ. ಹಾಗೆ ಇದೇ ಥರನಾಗಿ ನಮ್ಮ ಕೊಡೆಕಲ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಹಾಗೂ ಸಿಬ್ಬಂದಿಗಳು ಅವ್ರ ಥರನೇ ಈ ಇಡೀ ನಮ್ಮ ಕರ್ನಾಟಕದಲ್ಲಿ ನಿಷ್ಠಾವಂತ ಅಧಿಕಾರಿಯಾಗಿ ಮುಂದುವರಿಸಬೇಕು ಸೇವೆ ಅಂಥೇಳಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರಲ್ಲಿ ಹಾಗೂ ಸಿಬ್ಬಂದಿಯವರ ಬಳಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಯಾರೇ ನಮ್ಮ KRS ಪಾರ್ಟಿಯವ್ರು ಬಂದರೆ ಅವ್ರಿಗೆ ಗೌರವದಿಂದ ಅವ್ರನ್ನ ಮಾತಾಡಿಸೋದು, ಗೌರವದಿಂದ ಅವ್ರನ್ನ ನ್ಯಾಯ ದೊರಕಿಸ್ಕೊಡ್ತಾರೆ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಹಾಗೂ ನಮ್ಮ ಕೊಡೆಕಲ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ನಾನು ಮಾತಾಡ್ತೀನಿ. PSI ಸಾಹೇಬರು ಮಹೇಶ್ ಅವರು ಈನಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಈ ನಮ್ಮ ಮಧುಕರ ಶೆಟ್ಟಿ ಅವರಂಥ ಶೌರ್ಯ, ಅವರಂಥ ಶಕ್ತಿ ಆ ಸರ್ವಲ್ಲಿ ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾರೇ ನಮ್ಮ KRS ಪಾರ್ಟಿಯವ್ರು ಬಂದರೆ ಅವರಿಗೆ ಗೌರವ ಮರ್ಯಾದೆ ಕೊಟ್ಟು ಮಾತಾಡಿಸಿ ಅವರಿಗೆ ನ್ಯಾಯ ದೊರಕಿಸ್ಕೊಳ್ಳಿ ನಮ್ಮ ಕೊಡೆಕಲ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ನಾನು ಈ ನಮ್ಮೆಲ್ಲ ಸಿಬ್ಬಂದಿಯಲ್ಲಿ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರಲ್ಲಿ ನಾವು ಮನವಿ ಮಾಡ್ಕೊತೀವಿ. ಜೈ ಭಾರತ್ ಮಾತೆ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.